ಒಂದು 14 ವರ್ಷದ ಹುಡುಗಿ ಸಾಯಂಕಾಲದ ಹೊತ್ತು ಆಟ ಆಡ್ಕೊಂಡ್ ಬರ್ತೀನಮ್ಮ ಅಂತ ಹೇಳಿ ಹೋದೋಳು ಬೆಳಗ್ಗೆ ಶವವಾಗಿ ಸಿಗ್ತಾಳೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದೇ ಥರ ಇಂಟ್ರೊಡಕ್ಷನ್ ಇಲ್ಲ. ಯಾಕಂದ್ರೆ ನಾನು ಯಾವುದೇ ಮೂವಿ ಬಗ್ಗೆನೋ ಅಥವಾ ಹೀರೋ ಸೆಲೆಬ್ರಿಟೀಸ್ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ನಮ್ಮ ಬಿಡ್ತಿಯ ಭದ್ರಾಪುರ ಅನ್ನೋ ಊರಲ್ಲಿ ನಡೆದಂಥ ಘಟನೆ. ರೀಸೆಂಟ್ ನೀವೆಲ್ಲರೂ ನೋಡಿರ್ಬೋದು. ಅಲ್ಲಿ 14 ವರ್ಷದ ಹುಡುಗಿ, ಆ ಹುಡುಗಿಗೆ ಮಾತಾಡಕ್ಕೆ ಬರಲ್ಲ, ಕಿವಿನೂ ಕೇಳಿಸಲ್ಲ ಅಂಥ ಹುಡುಗಿ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ, ಬರೀ ಅತ್ಯಾಚಾರ ಮಾಡಿಲ್ಲ, ಕೊಲೆ ಮಾಡಿ ಆರೋಪಿಗಳು ಪರಾರಿಯಾಗಿದ್ದಾರೆ. ಇದನ್ನು ಯಾವುದೇ ಮೀಡಿಯಾ, ನಾನು ಇವತ್ತು ರೆಕಾರ್ಡ್ ಮಾಡ್ತಾ ಇದ್ದೀನಿ, ಇಲ್ಲಿವರೆಗೂ ಯಾವುದೇ ಮೀಡಿಯಾದಲ್ಲಿ ತೋರಿಸಿಲ್ಲ. ಸೋಷಿಯಲ್ ಮೀಡಿಯಾ ಈ ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಯೂಟ್ಯೂಬ್ ಇಲ್ಲ ಅಂದರೆ ಇದ್ದರೆ ಇಂಥ ನ್ಯೂಸ್ಗಳು ಬೆಳಕಿಗೆ ಬರ್ತಾ ಇರಲಿಲ್ಲ. ಅವಳು ಬರೀ 14 ವರ್ಷದ ಹುಡುಗಿ, ಅದು ಕಿವಿ ಕೇಳಿಸಲ್ಲ, ಮಾತಾಡಕ್ಕೆ ಬರಲ್ಲ ಅಂಥ ಹುಡುಗಿನ 4 ಜನ ಅತ್ಯಾಚಾರ ಮಾಡಿ, ಅದು ಆ ಹುಡುಗಿ ಕೂಗೋದು ಕೇಳಿಸ್ಬಾರ್ದು ಅಂತ ಗಂಟ್ಲ ಮೇಲೆ ಕಾಲಿಟ್ಟು ಕೈ ಕಾಲು ಮುರಿದು, ಬೆನ್ಮೂಳೆ ಎಲ್ಲ ಮುರಿದು, ತಲೆ ಈ ಭಾಗನ ಫುಲ್ ಬಲವಾಗಿ ಹೊಡೆದು ಚಿತ್ರಹಿಂಸೆ ಕೊಟ್ಟು ಸಾಯಿಸಿರೋದು. ಆ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ, ಕಾಲೆಲ್ಲ ಟ್ವಿಸ್ಟ್ ಆಗಿ. ಈ ಕ್ಯಾಂಡಲ್ ಮಾರ್ಚ್ ಆಗಲಿ, ಫೋಟೋ ಹಿಡ್ಕೊಂಡು ರೋಡೆಲ್ಲ ಸುತ್ತೋದಾಗಲಿ, ಇದರಿಂದ ಏನೂ ಆಗಲ್ಲ. ಧ್ವನಿ ಎತ್ತಬೇಕು, ಆ ಧ್ವನಿ ಸರ್ಕಾರಕ್ಕೆ ಮುಟ್ಟೋ ಹಾಗೆ ಮಾಡಬೇಕು. ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ಳಿ ಅಂದರೆ ಬರೀ ಸ್ಟೋರಿ ಹಾಕ್ಬಿಟ್ಟು ಜಸ್ಟಿಸ್ ಕೊಡಿಸಿ ಅನ್ನೋದಲ್ಲ. ಪ್ರತಿಯೊಂದು ಆಫೀಸರ್ನ, ಮಿನಿಸ್ಟರ್ಸ್ನ ಎಲ್ಲ ಟ್ಯಾಗ್ ಮಾಡಿ ಅವ್ರವರೆಗೂ ಇದನ್ನ ಮುಟ್ಟಿಸಿ, ಅವ್ರು ನೋಡ್ಕೋತಾರೆ. ಬರೀ ಸರ್ಕಾರ ಮುಟ್ಟಿದ್ರೆ ಸಾಲದು, ಆ ಸರ್ಕಾರದವರು ಅದಕ್ಕೊಂದು ಲಾ ಆ್ಯಂಡ್ ಆರ್ಡರ್ ತರಬೇಕು. ಒಂದು, ಆ ಶಿಕ್ಷೆ ಹೇಗಿರ್ಬೇಕಂದ್ರೆ ತುಂಬ ಕ್ರೂರವಾಗಿರಬೇಕು. ಇನ್ ಕೇಸ್ ನಿಮ್ಮ ಲಾ ಆ್ಯಂಡ್ ಆರ್ಡರ್ ಅದನ್ನ ತಡೀತಾ ಇದೆ ಅಂದರೆ, ಅಂಥ ನನ್ನ ಮಕ್ಕಳು ಸಿಕ್ಕಿದ ಮೇಲೆ 3 ಹೊತ್ತು ಅವ್ರಿಗೆ ಊಟ ಕೊಟ್ಕೊಂಡು ಜೈಲಲ್ಲಿ ಇಡೋ ಬದಲು ಅವ್ರನ್ನ ಹ್ಯಾಂಡ್ ಓವರ್ ಪಬ್ಲಿಕ್ಗೆ ಮಾಡಿಬಿಡಿ, ಅವರೇ ನೋಡ್ಕೊಂಡ್ಬಿಡ್ತಾರೆ. ಮತ್ತು ಆ ಭದ್ರಾಪುರದಲ್ಲಿ ಸಾಯಂಕಾಲ 6 ಗಂಟೆ ಮೇಲೆ ಯಾವ ಥರ ಫೆಸಿಲಿಟೀಸ್ ಇದ್ದಾವೆ ಅಂತ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನೋಡಿ. 6:30-7 ಗಂಟೆಗೆ ರೋಡ್ ನೋಡ್ರಿ, ಇದು ಕಾಡಲ್ಲ, ಇದು ಭದ್ರಾಪುರ ರೋಡ್ಗಳಿದು, ಕರೆಂಟ್ಗಳಿಲ್ಲ. ಈ ರೋಡಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ ಸರ್, ಈ ಕಡೆ ಹೆಣ್ಮಕ್ಳು ಕೂತಿದ್ದಾರೆ, ಚಿಕ್ಕ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳು, ದೊಡ್ಡವರು, ವಯಸ್ಸಾಗಿರೋರು, ಹೆಣ್ಮಕ್ಳು ಕೂತಿದ್ದಾರೆ. ಇವಾಗ ಯಾವನೋ ಒಬ್ಬ ಏನಾರು ಎತ್ಕೊಂಡು ಹೋದ್ರು, ಏನೇನು ಹೆಚ್ಚು ಕಮ್ಮಿ ಮಾಡಿದ್ರೆ ಹೆಣ್ಣು ಮಕ್ಕಳು ಮೈ ಮುಟ್ಟೋರು ಯಾವ ಬೋಳಿ ಮಗು ಗೊತ್ತಾಗುತ್ತೆ. ಅಂತ ಏರಿಯಾ, ಅಂತ ಜಾಗ. ಗ್ರೇಟ್ ಸರ್, ಸೆಲ್ಯೂಟ್ ಮಾಡ್ತಾ ಇರೋ ರಾಜಕಾರಣಿಗಳು ಯಾರು ಇದ್ರೋ ಇದಕ್ಕೆ ದೇವರನಿಗೂ ಸೆಲ್ಯೂಟ್ ಸರ್. ಇದು ನಮ್ಮ ಸರ್ಕಾರ. ನಮಗೆ ದುಡ್ಡು ಅವ್ರು ಕೊಡ್ತಾರೆ, ನಾವು ಅವ್ರಿಗೆ ಓಟ್ ಹಾಕ್ತೀವಿ. ಸೊ ಹಾಗಾದಾಗ ಈ ಥರ ಸರ್ಕಾರನೇ ಬರೋದು ನಮ್ಗೆ. ಇನ್ನೇನು 2 ಅಥವಾ 3 ದಿನದಲ್ಲಿ IPL ಸ್ಟಾರ್ಟ್ ಆಗುತ್ತೆ. ಆ IPL ಬಂದಾಗ ನಾವು ಇದನ್ನೆಲ್ಲ ಮರ್ತೋಗ್ಬಿಡ್ತೀವಿ. ಬಟ್ ಅದಕ್ಕೂ ಫಸ್ಟ್ ಈ ವಿಡಿಯೋ ನೋಡಿ. ಜೀವಂತವಾಗಿ ಬಿಟ್ಟಿದ್ರೆ ಸಾಕಿತ್ತು ಸರ್. ನಮ್ಗೆ ಅವ್ರು ಯಾರ ಮೇಲೆ ನನ್ ಕಂಪ್ಲೇಂಟ್ ಕೊಡ್ತಾ ಇರ್ಲಿಲ್ಲ. ನನ್ನ ಮಗಳಿಗೆ ರೇಪ್ ಮಾಡಿ ಜೀವಂತಾಗಿ ಬಿಟ್ಟಿದ್ರು, ನನ್ ಸಾಯೋವರೆಗೂ ನನ್ನ ಮಗಳಿಗೆ ನೋಡ್ತಾ ಇದ್ದೆ. ನೋಡೋದ್ರಲ್ಲ, ಫ್ಯೂಚರಲ್ಲಿ ಯಾವುದೇ ತಾಯಿ ಈ ಥರ ಕಣ್ಣೀರು ಹಾಕಬಾರ್ದು ಅಂದರೆ ನಾವು ಈ ಸಲ ಸುಮ್ಮನೆ ಇರಬಾರ್ದು. ನಿಜ ಹೇಳ್ತೀನಿ, ಈ ಪಾಗಲ್ ಮೈಕ್ ಬ್ರೋ ಇರಲಿಲ್ಲ ಅಂದರೆ ಈ ವಿಷಯದ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತೇ ಆಗ್ತಾ ಇರಲಿಲ್ಲ. ಸೊ ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಬ್ರೋ, ನಿಮ್ಮಿಂದ ಈ ವಿಷಯ ಇಡೀ ಕರ್ನಾಟಕಕ್ಕೆ ಗೊತ್ತಾಗೋ ಹಾಗೆ. ನಮ್ಮ ಮೀಡಿಯಾ ಇದನ್ನೆಲ್ಲ ತೋರಿಸಲ್ಲ, ಯಾಕಂದರೆ ಅವ್ರಿಗೆ ಇದರಲ್ಲೆಲ್ಲ TRP ಬರಲ್ಲ. ಬಟ್ ನಾವು ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಇದರ ಬಗ್ಗೆ ಮಾತಾಡಬೇಕಾಗಿದೆ. ಯಾಕಂದರೆ ಇವತ್ತು ಆ ಒಂದು ಹುಡುಗಿಗಾಗಿರೋದು ನಾಳೆ ನಮ್ಮನೆ ನಿಮ್ಮನೆ ಹೆಣ್ಮಕ್ಳಿಗಾಗಲ್ಲ ಅಂತ ಏನು ಗ್ಯಾರಂಟಿ. ಆ್ಯಂಡ್ ಫೈನಲಿ ಒಂದು ಥಿಂಗ್, ನಾನು ಈ ವಿಡಿಯೋ ಮಾಡ್ತಾ ಇರೋದು ಯಾವುದೇ ಲೈಕ್ಸು ಅವ್ರ ಕಮೆಂಟ್ಸ್ಗೋಸ್ಕರ ಅಲ್ಲ ಸ್ವಾಮಿ. ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ನೀವು ನಿಮ್ಮ ಕೆಲಸ ಏನು ಮಾಡಬೇಕಂದ್ರೆ ಜಸ್ಟ್ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಬೇಡಿ ನನ್ನ ಚಾನಲ್ಗೆ, ಜಸ್ಟ್ ಶೇರ್ ಮಾಡಿ ಸಾಕು.